ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರವೇ ಮುರುಗೇಂದ್ರಾಯ ನಮಃ. ಪ್ರಾತಸ್ಮರಣೀಯ ಸದ್ಗುರುಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಖಾಸ್ಕತ್ರನ್ನು ಹೊರಮಂದಿರದಲ್ಲಿ ಪೂಜಿಸಿ ಪರಮೇಶ್ವರನ ಪರ ಅವತಾರ ಶ್ರೀ ಸಿದ್ಧಾರೂಢ ಪರಮಾತ್ಮನಲ್ಲಿ ಎಲ್ಲ ದಾರ್ಶನಿಕ ಮಾತ್ಮರಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ಮನುಷ್ಯ ಜನ್ಮದೊಳಗೆ ಸಾರ್ಥಕ ಆಗಬೇಕಾದ್ರೆ ಭಗವತ್ ಚಿಂತನೆ ಮಾಡಬೇಕು. ಯಾಕೆ ಮನುಷ್ಯ ಜನ್ಮ ಭಗವತ್ ಚಿಂತನೆಗಾಗಿ, ಬದುಕು ಸಫಲತೆ ಆಗಬೇಕಾದ್ರೆ ಭಗವತ್ ಚಿಂತನೆ. ಯಾಕೆ ಶ್ರೀಕೃಷ್ಣ ಪರಮಾತ್ಮನ ಹೇಳ್ಯಾನ ಅರ್ಜುನನ ಕುರಿತು ಭಗವದ್ಗೀತೆಯಲ್ಲಿ ಹೇಳ್ಯಾನ ನೋಡ್ರಿ, ಏನು ಅನ್ಯಾನ್ಯೇ ಅಚಿಂತಯಂಥೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೋಡ್ರಿ, ಅನನ್ಯ ಭಕ್ತಿಯಿಂದ ನನ್ನಲ್ಲೇ ನಿಷ್ಠೆ ಇಟ್ಟು ಯಾವ ಭಕ್ತನು ನಾಮಸ್ಮರಣೆ ಮಾಡ್ತಾನೆ, ನನ್ನನ್ನೇ ಕುರಿತು ಬಯಸುತ್ತಾನೆ, ಅವನ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತ ಹೇಳ ಪರಮಾತ್ಮ. ಅದಕ್ಕೆ ಪರಮಾತ್ಮ ಹೆಂಗೆ ನೋಡ್ಕೋತಾನಂದ್ರೆ ನೋಡ್ರಿ, ಅನನ್ಯ ಭಕ್ತಿಯಿಂದ. ಯಾಕೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ನಿಜಗೊಂಡ್ರು ಹೇಳಿದರು. ಭಕ್ತಿಯಿಂದ. ಯಾಕೆ ಭಕ್ತಿ ಅಂದರೆ ಸಾಮಾನ್ಯ ಅಲ್ಲ. ಮೋಕ್ಷ ಸಮಗ್ರಾಂ ಭಕ್ತಿರೇವ ಗರಿಯಸಿ. ಭಕ್ತಿಯಿಂದ ಮಾತ್ರ ಸಾರ್ಥಕ ಆಗ್ತದೆ. ಅದಕ್ಕೆ ಅಂಥ ಭಕ್ತಿಯಿಂದ ಅಂದ್ರೆ ಪರಮಾತ್ಮ ನಿಮ್ಮ ಯೋಗಕ್ಷೇಮ ನನಗೆ ಬಿಟ್ರಿ. ಯಾಕೆ ಹುಟ್ಟಿಸಿದ ದೇವನು ಹುಲ್ಲು ಮೇಯಿಸನೇ ಮಹಾತ್ಮರು ಹೇಳ್ಕೊಟ್ಟಾರಲ್ರಿ. ಅದಕ್ಕೆ ನೋಡ್ರಿ, ಹೀಗೆ ಇಬ್ಬರು ಪತಿ ಪತ್ನಿಗಳಿದ್ದರು, ದಂಪತಿಗಳು. ಏನು ಬಡತನ ಸ್ಥಿತಿಯಲ್ಲಿ ಇದ್ದರು. ಅವ ದಿನಾಲೂ ಏನು ನೇಮ ಇಟ್ಕೊಂಡಿದ್ನಂದ್ರೆ ದಿನಾಲೂ ಒಂದು ಶ್ಲೋಕ ಆಗಲಿ 2 ಶ್ಲೋಕ ಆಗಲಿ ಭಗವತ್ ಚಿಂತನ. ಏನು ಭಗವದ್ಗೀತೆ ಶ್ಲೋಕ. ಯಾಕೆ ಏನು ಪಾಂಡುಪುತ್ರ ಅರ್ಜುನಿಗೆ ಮೋಹ ಬಿಡಿಸಬೇಕಾದ್ರೆ 770 ಭಗವದ್ಗೀತೆ ಶ್ಲೋಕಗಳಾದವು. ಅಲ್ಲಿ ಏನೇನೇನು ಭಕ್ತಿ ಮಾರ್ಗ, ಮೋಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವನ್ನು ಅಳಿಯುವುದು. ಯಾಕೆ ಆ ಮೋಹ ಬಿಡಿಸಬೇಕಾಗಿತ್ತು. ಕುರುಕ್ಷೇತ್ರ ಯುದ್ಧದೊಳಗೆ, ಯುದ್ಧ ಭೂಮಿಯೊಳಗೆ ನನ್ನವರನ್ನುವಂಥ ಮೋಹ ಮಮಕಾರ ಹುಟ್ಟಿದ್ದಕ್ಕೆ ಅಲ್ಲಿ ಬೆಲ್ಲು ಚೆಲ್ಲಿ ಕುಂತಾಗ ಪರಮಾತ್ಮ ಬೋಧಿಸಿದಂಥ ಇದು ಏನು ಮಹಾತ್ಮನೇ ಭಗವದ್ಗೀತೆ ಆಯಿತು. ಏನು ಭಗವಂತನ ವಾಣಿಯಿಂದ ಬಂದದ್ದು ಅದೇ ಭಗವಂತನೇ ಸ್ವತಃ ಹೇಳ್ಯಾನ. ಏನು ಅನನ್ಯ ಭಕ್ತಿಯಿಂದ ನನ್ನನ್ನು ಯಾರು ಬಯಸುವರೋ ಅವರ ಯೋಗಕ್ಷೇಮ ನನಗಿರಲಿ ಅಂತ ಹೇಳಿದ. ಸುಮ್ಮನೆ ನೀವು ನನ್ನ ನಾಮಸ್ಮರಣೆ ಮಾಡ್ತಾ ಇರ್ರಿ, ನಿಮ್ಮ ಯೋಗಕ್ಷೇಮ ನನಗೆ ಬಿಟ್ಟು ಕೊಟ್ಟದ್ದು ಅಂತ ಹೇಳಿದ. ಅದಕ್ಕೆ ಆ ದಂಪತಿಗಳು ಏನು ಇದ್ರಲ್ರಿ, ಅತಿ ಏನು ಬಡತನ ಸ್ಥಿತಿ ಒಳಗಿದ್ರು, ದಿನಾಲೂ ಭಗವದ್ಗೀತೆ ಸ್ನಾನ ಪೂಜೆ ಆದ ನಂತರ ಭಗವತ್ ಚಿಂತನೆ ಮಾಡಿ ಮುಂದಿನ ಕಾಯಕಕ್ಕೆ ಹೋಗಬೇಕು. ಇವತ್ತು ಬಹಳತ್ತ ಶ್ಲೋಕ ನೋಡ್ಕೊತ್ಕೊಂತ ಏನು ನನ್ನ ಅನನ್ಯ ಭಕ್ತಿಯಿಂದ ಯಾರು ಬಯಸೋರು ಅವ್ರ ಯೋಗಕ್ಷೇಮ ನಾನೇ ನೋಡ್ಕೋತೀನಿ ಅಂತ ಅಂದ ನಮ್ಮ ಯೋಗಕ್ಷೇಮ ಅವನಿಗೆ ಬಿಟ್ಟು ಕೊಟ್ಟದ್ದು. ಸುಮ್ಮನೆ ಕುಂತ್ಬಿಟ್ಟು ಭಗವತ್ ಚಿಂತನೆ ಮಾಡ್ಕೊತ. ಅವಾಗ ಪತ್ನಿ ಅಂದು, ಏನು ಮನೆಯಾಗ ಇವತ್ತಾಯಿತು ಊಟಕ್ಕಿಲ್ಲ, ಏನಾರ ಮಾಡ್ಬೇಕಂದ್ರೆ ಏನೂ ಇಲ್ಲ ಇವತ್ತು ಊಟಕ್ಕೆ, ಹೆಂಗಿದು ಓದ್ಕೋತ ಕುಂತೀರಿ ಅಂದಾಗ, ಹೌದಲ್ಲ ನಾ ಇಲ್ಲಿ ತನಕ ಪರಮಾತ್ಮ ಎಲ್ಲ ಯೋಗಕ್ಷೇಮ ವಿಚಾರ ಮಾಡ್ಕೋತೀನಿ ಅಂದ ನಾ ಸುಮ್ಮನೆ ಕುಂತೆ. ಆದ್ರೆ ಮನೆಯೊಳಗೆ ಮಾತ್ರ ಒಂದು ಹೊತ್ತು ಊಟಿಗೆ ಗತಿ ಇಲ್ಲ. ಇದು ಹೆಂಗೆ ಸತ್ಯ ಭಗವಂತ ಹೇಳಿದ ಮಾತ, ಇದು ಭಗವಂತ ಹೇಳಿರ್ಲಿಕ್ಕಿಲ್ಲ ಅಂದವ. ನೋಡ್ರಿ, ಸಂಶಯ ಬಂತ ಅವನಿಗೆ. ಯಾಕೆ ಯಾವತ್ತು ನಾ ಇಲ್ಲಿ ಓದ್ತೀನಿ, ಇಲ್ಲಿ ಮುಂದೆ ಅದೇ ಹೇಳ್ಯಾರ ಬರ್ದಾರ, ಏನು ಅನನ್ಯ ಭಕ್ತಿಯಿಂದ ಯಾರು ನನ್ನನ್ನು ಭಜಿಸುವರು ನಾನು ನಿಮ್ಮ ಯೋಗಕ್ಷೇಮ ನೋಡ್ಕೋತೀನಿ ಅಂತ ಬರ್ದಾನ. ಇದು ತಪ್ಪಾಗಿರ್ಬೋದು, ಯಾರೋ ಮಿಸ್ಟೇಕಾಗಿ ಬರೆದಿರ್ಬೋದು ಅನ್ನೋಂಥ ಭಕ್ತ. ಅದಕ್ಕೆ ಅದು ಏನು ಯೋಗಕ್ಷೇಮ ನಿಮ್ಮನ್ನು ಏನು ವಹಾಮ್ಯಹಂ ಅಂತ ಹೇಳಿದ್ನಲ್ಲ ಯೋಗಕ್ಷೇಮ, ಅದಕ್ಕೆ ಶ್ಲೋಕಕ್ಕನೇ ಒಂದು ಪೆನ್ನಿನಿಂದ ಮಸಿ ಗೀಟ್ ಹಾಕಿನಂತ. ಗೀಟ್ ಹಾಕಿ ಎದ್ದು ಹೋದ. ಇನ್ನೇನು ಹೊರಗೆ ಹೋಗಿ ಏನಾದರೂ ವಿಚಾರ ಮಾಡಿ ಹೊರಗೆ ಹೋಗಿ ಊಟಕ್ಕೆ ತರಬೇಕಲ್ರಿ. ಯಾಕೆ ಹೊಟ್ಟೆ ಭಾಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು ಪ್ರಾಣ. ಅದಕ್ಕೆ ಹೋದ. ಅವ ಹೊರಗೆ ಹೋಗೋದೇ ತಡ, ಭಗವಂತ ಬಂದು ನೋಡ್ರಿ. ಯಾಕೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ತಮ್ಮೊಡೆಗೆ ಬರ್ಬೋದು, ಮಹಿಮೆ ಕಾಂಬೊಡೆ ಸಂಸ್ಕಾರವಿರಬೇಕು ಮಂಕುತಿಮ್ಮ. DVG ಅವರು ಹೇಳಿದ್ರಿ ಮಾತು. ಅವ ಬಂದ, ಯಾರು ಒಬ್ಬ ಬಾಲಕ 10-12 ವರ್ಷ ಇರ್ಬೋದು. ಆ ಬಾಲಕ ಚೀಲ ಮೂಟೆ ಹೊತ್ಕೊಂಡು ಬಂದ. ಆ ತಾಯಿ ಅಂದ್ಲು, ಯಾರಪ್ಪ ನೀನಂದ್ಲು, ಇಲ್ಲ ಅಲ್ಲಿ ನಿಮ್ಮ ಯಜಮಾನ್ರು ಕಳಿಸ್ಯಾರ್ರಿ, ನಿಮಗೇನು ಇವತ್ತು ಊಟಕ್ಕಿಲ್ಲ ಅಂತ, ಇದೆಲ್ಲ ಬೆಲ್ಲ ಬೆಳೆ ಏನಂದು ನೋಡ್ರಿ ಇದು ಬಿಚ್ಚಿ ತಗೋರಿಂದ. ಯಪ್ಪ, ತಾಯಿ ಏನು ಮಾಡ್ತಾನ, ನಿಮ್ಮ ಮೇಲೆ ಇಷ್ಟೆಲ್ಲ ವಜ್ಜಿ ಸಣ್ಣ ಬಾಲಕ ನಿನ್ನ ಮೇಲೆ ಹೊರಿಸಿ ಎಲ್ಲಿ ಕುಂತಿರ್ಬೇಕಪ್ಪ ಅಂದ್ಲಂತ. ಇಲ್ರಿ, ತಡ ಆಗಿ ಬಂದದ್ದಕ್ಕೆ ನನಗೆ ಕಪಾಳಕ್ಕೆ ಹೊಡೆದು ಕಳಿಸ್ಯಾರ ನಿಮ್ಮ ಮಾಲಕ ನೋಡ್ರಿ ಅಂದ.
ಪಾಪ ಸಣ್ಣ ಬಾಲಕಿಗೆ ಯಾಕೆ ಕುಡಿಬೇಕು, ಏನು ಒಂದಿಷ್ಟು ಹೊತ್ತಾದ್ರೆ ಏನಾತಿತ್ತು ಅಂತ ಹಾಳೆ ಮಾಡಿದ್ದು. ಆಯ್ತಪ್ಪ ಬಾ ಊಟ ಮಾಡ್ತೇನೆ ಅಂದು. ಇಲ್ಲ ನಾ ಹೋಗ್ತೀನಿವ, ಆಯ್ತು ಕೊಟ್ಟು ಬಂದಿದ್ರು ಕೊಟ್ಟು ಬರ್ತೀನಿ ಅಂತ ಹೋದ. ಆಯ್ತು ಬಂದೆಲ್ಲ ಅಡುಗೆ ತಯಾರು ಮಾಡಿದ್ಲು. ಅವ ಎಲ್ಲಿ ಏನೂ ಊಟಕ್ಕೆ ಸಿಗಲಿಲ್ಲ. ಬಂದ ಹೊಳ್ಳಿ ಇವತ್ತಂತೂ ನಮಗೆ ಗಂಜಿ ಕುಡಿದೂ ಇಲ್ಲಿ ಗತಿ ಇಲ್ಲ, ಇವತ್ತು ನೀರು ಕುಡಿದು ಮಾಡ್ಕೊಳ್ಳೋ ಬಂದು ಯಾಕೆ ಅಂದ್ಲು. ಇಲ್ಲ ಏನೂ ಸಿಗಲಿಲ್ಲ ಅಂದ. ಯಾಕೆ ನೀವು ಯಾರು ಕಳಿಸಿರಂತ ಒಬ್ಬ ಏನು 10-12 ವರ್ಷದ ಬಾಲಕ ಇರ್ಬೋದು, ತಂದು ಇಷ್ಟೆಲ್ಲ ಕೊಟ್ಟು ಹೋಗ್ಯಾನ. ಇವತ್ತು ಒಂದು ದಿವ್ಸಕ್ಕಲ್ಲ, ಇನ್ನೂ ತಿಂಗಳಿಗೆ ಆಗ್ಬೋದು ಕೊಟ್ಟು ಹೋಗ್ಯಾನ. ಆ ಬಾಲಕಿಗೆ ನೀವು ಹೊಡೆದ್ರಿ ಅಂತ ತಡ ಆದರೆ ಏನಾಯಿತು ಅಂತ ಕೇಳಿದ್ಲು. ಅದಕ್ಕಂದ ಬಡಬಡ ಭಗವದ್ಗೀತೆ ತೊಗೊಂಡು ಅಕ್ಷರವೇನು ಅಳಕಿಸಿದ್ನಲ್ಲ ಪರಮಾತ್ಮ, ತಪ್ಪೆಂದ. ತಪ್ಪು ಕ್ಷಮಿಸಪ್ಪ, ನೀ ಇದ್ದದ್ದೇ ಸತ್ಯ. ಯಾಕೆ ನಮ್ಮ ಯೋಗಕ್ಷೇಮ ವಿಚಾರ ಮಾಡ್ಕೊಳಕ್ಕೆ ನೀನು ಯಾಕೆ ನೀನು ಚಿಂತನೆ ಮಾಡಿದವ್ರನ್ನ ನೀನು ರಕ್ಷಣೆ ಮಾಡೋದು ನೀನು ಅದ ಯಾಕೆ ತೇನವೇನ ತೃಣಮಪಿ ನ ಚಲ್ತಿ, ಹುಲ್ಲು ಕಡ್ಡಿ ಸಹ ಅಲುಗಾಡುವುದಿಲ್ಲ ಅನ್ನುವಂಥ ಮಾತು ಇವತ್ತು ಸತ್ಯ ಭಗವಂತ. ಅದಕ್ಕೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಈ ಭಗವದ್ಗೀತೆಯ ಒಂದು ಶ್ಲೋಕ ನಮಗೆ ಆದರ್ಶವಾಗಿ ಇಟ್ಕೊಂಡ್ರೆ ಏನು ಭಗವತ್ ಚಿಂತನೆ ಮಾಡಬೇಕು. ಕಡೆಗೆ ನಾವು ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಶ್ಲೋಕ ಓದೋದು ಸಂಸ್ಕೃತ ಅಭ್ಯಾಸ ಮಾಡದವರು ಏನು ಓಂ ನಮಃ ಶಿವಾಯ ಸುಲಭ ಉಪಾಯ ತರುಣ ಉಪಾಯ ತಾರಕ ಮಂತ್ರ ಗುರುಚ ನಸ್ವರ ಸ್ಥೂಲ ಪ್ರಪಂಚ ಅವಧಾನ. ನೋಡ್ರಿ, ಸುಲಭವಾದದ್ದು. ಮಾಡುವಾಗ ಉಣುವಾಗ ಬಿಡುವಾಗ ಹೋಗುವಾಗ ನಡೆಯುವಾಗ ನುಡಿಯುವಾಗ ಬಿಟ್ಟು ಬಿಡದೆ ಓಂ ನಮಃ ಶಿವಾಯ ಸುಲಭ ಉಪಾಯ, ತರುಣ ಮನುಷ್ಯರಿಗೆ ಉಪಾಯ. ಈ ಭಗವತ್ ಚಿಂತನ ನಾಮಸ್ಮರಣೆ ಮಾಡಿದರೆ ಈ ಭವಹರಣ ನಮಗೆ ಹೋಗುತ್ತದೆ. ಅದಕ್ಕೆ ಅಂಥ ಪರಮಾತ್ಮನ ಚಿಂತನೆ ಮಾಡಿದರೆ ಆ ಪರಮಾತ್ಮ ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದಾಗಿ ಇದು ನಿದರ್ಶನ ಆಗ್ಯದ ಪುಣ್ಯಾತ್ಮರೇ. ಅದಕ್ಕೆ ಇಂಥ ಭಗವತ್ ಚಿಂತನೆ ನಾವುಗಳು ಮಾಡಿದರೆ ಈ ಜನ್ಮ ಸಾರ್ಥಕ ಆಗ್ತದೆ. ಇಂಥ ಭಗವತ್ ಚಿಂತನೆ ಮಾಡ್ಲಿಕ್ಕಾಗಿಯೇ ಈ ಮನುಷ್ಯ ಜನ್ಮ ಬಂದದ. ಇದು ಸಾರ್ಥಕ ಮಾಡಿಕೊಳ್ಬೇಕು ಅಂತ ನನ್ನ 2 ನುಡಿ ಸದ್ಗುರು ಶ್ರೀಚರಣಕ್ಕೆ ಅರ್ಪಿಸಿ ಮಂಗಲಮಸ್ತು.